ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಎನ್ಐಎ ಇವತ್ತು ಬಿಗ್ ಬೇಟೆ ಆಡಿದೆ. ಬಾಂಬರ್ ಜೊತೆ ಸಂಪರ್ಕದಲ್ಲಿದ್ದ ಅನ್ನೋ ಶಂಕೆಯಲ್ಲಿ ಅದೊಬ್ಬನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದೆ. ಮತ್ತೊಂದೆಡೆ ಬಾಂಬರ್ಗೆ ನೆರವು ನೀಡಿದ್ದ ಆರೋಪದಲ್ಲಿ ಮೂವರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಶಬ್ಬೀರ್ನನ್ನ ವಶಕ್ಕೆ ಪಡೆದಿರುವಂತದ್ದು. ಮೋತಿ ಸರ್ಕಲ್ಗೆ ಬಂದಾಗ ಶಬ್ಬೀರ್ನು ಆತನನ್ನ ಸಂಪರ್ಕ ಮಾಡ್ತಾನೆ. ಬಾಂಬರ್ ಜೊತೆ ಹೆಜ್ಜೆ, ಹೋಟೆಲ್ ಸ್ಫೋಟಿಸಿ ಬಂದವನಿಗೆ ಸಹಾಯ, ನಡು ರಸ್ತೆಯಲ್ಲೇ ಶಂಕಿತ ಉಗ್ರನ ಜೊತೆ ಓಡಾಡಿದ, ಆತನಿಗೆ 10 ಟಿಪ್ಸ್ ಕೊಟ್ಟಿದ್ದ. ಅದೇ ನಂಟು ಕನ್ಫರ್ಮ್ ಆಗ್ತಿದ್ದಂತೆ ಎನ್ಐಎ ಇವತ್ತು ಬೆಳ್ಳಂಬೆಳಗ್ಗೆ ಅಖಾಡಕ್ಕಿಳಿದಿತ್ತು. ಸೂರ್ಯೋದಯವಾಗೋ ಮುನ್ನವೇ ಈತನನ್ನ ಲಾಕ್ ಮಾಡಿತು. ಬಾಂಬರ್ ಜೊತೆ ಸಂಪರ್ಕ, ಬಳ್ಳಾರಿಯಲ್ಲಿ ಒಬ್ಬ ವಶಕ್ಕೆ. ಬೆಳಗಿನ ಜಾವ 4 ಗಂಟೆಯಲ್ಲೇ ಎನ್ಐಎ ಬೇಗ ಆಪರೇಷನ್. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟಿಸಿ ಎಸ್ಕೇಪ್ ಆಗಿರೋ ಬಾಂಬರ್ ಇದುವರೆಗೂ ಪತ್ತೆ ಆಗಿಲ್ಲ. ಆದ್ರೆ ಎಲ್ಲಿ ಹೋದ, ಯಾವ ದಿಕ್ಕಿನ ಕಡೆ ಸಂಚರಿಸಿದ ಅನ್ನೋ ಒಂದೊಂದೇ ಸುಳಿವುಗಳು ರಿವೀಲ್ ಆಗ್ತಿವೆ. ಅದರಲ್ಲೂ ಬಾಂಬ್ ಬ್ಲಾಸ್ಟ್ ಮಾಡಿ ಬಂದವನನ್ನ ಅದೊಬ್ಬ ಸಂಪರ್ಕಿಸಿದ್ದ ಅನ್ನೋ ಸುಳಿವು ಎನ್ಐಎಗೆ ಸಿಕ್ಕಿತು. ಅದೇ ಜಾಡು ಹಿಡಿದು ಹೊರಟ ಎನ್ಐಎ ಇಂದು ಬೆಳಗಿನ ಜಾವ 4 ಗಂಟೆಗೆ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿತ್ತು. ಟ್ಯಾಂಕ್ ಬಂಡ್ ರಸ್ತೆಯ ನಿವಾಸಿ ಶಬ್ಬೀರ್ ಎಂಬಾತನನ್ನ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿಗೆ ಕರೆತಂದು ವಿಚಾರಣೆ ಮಾಡ್ತಿದ್ದಾರೆ. ತೋರಗಲ್ಲು ಬಳಿಯ ಪ್ರತಿಷ್ಠಿತ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಶಬ್ಬೀರ್ ಉಗ್ರನ ಜೊತೆ ಸಂಪರ್ಕದಲ್ಲಿದ್ದ ಅನ್ನೋದು ಗೊತ್ತಾಗಿದೆ. ಅಷ್ಟಕ್ಕೂ ಬಾಂಬರ್ ಜೊತೆ ಶಬ್ಬೀರ್ನ ನಂಟೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಮಾರ್ಚ್ 1ರಂದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟವಾಗಿತ್ತು. ಅದೇ ದಿನ ರಾತ್ರಿ 9 ಗಂಟೆ 1 ನಿಮಿಷಕ್ಕೆ ಬಾಂಬರ್ ಬಳ್ಳಾರಿಗೆ ಆಗಮಿಸಿದ್ದ. ಬಳ್ಳಾರಿ ಬಸ್ ನಿಲ್ದಾಣದಿಂದ ಆಟೋ ಹತ್ತಿ 500 ಮೀಟರ್ ಸಂಚರಿಸಿದ್ದ. ಬಳಿಕ ಬುಡಾ ಕಾಂಪ್ಲೆಕ್ಸ್ ಬಳಿ ಇಳಿದುಕೊಂಡವನು ಅಲ್ಲಿ ಶಬ್ಬೀರ್ನ ಭೇಟಿಯಾಗಿರೋ ಶಂಕೆ ಇದೆ. ವಿಷಯ ಏನಂದ್ರೆ, ಬುಡಾ ಕಾಂಪ್ಲೆಕ್ಸ್ ನಿಂದ 200 ಮೀಟರ್ ವರೆಗೂ ಬಾಂಬರ್ ಹಾಗೂ ಶಬ್ಬೀರ್ ಹೆಜ್ಜೆ ಹಾಕಿದ್ದಾರೆ. ಮೋತಿ ಸರ್ಕಲ್ ವರೆಗೂ ಇಬ್ರು ಮಾತನಾಡ್ತಾ ಹೋಗಿರೋದು ಗೊತ್ತಾಗಿದೆ. ಸಿಸಿಟಿವಿ ದೃಶ್ಯದ ಆಧಾರದಲ್ಲಿ ಶಬ್ಬೀರ್ನನ್ನ ಎನ್ಐಎ ವಶಕ್ಕೆ ಪಡೆದಿದೆ. ಶಬ್ಬೀರ್ ಮೇಲೆ ನಿಗಾ ಇಟ್ಟಿದ್ದ ಎನ್ಐಎ. ಬಾಂಬರ್ ಜೊತೆ ಶಬ್ಬೀರ್ ಟಚ್ ನಲ್ಲಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಎನ್ಐಎ ಆತನನ್ನ ವಶಕ್ಕೆ ಪಡೆದಿರಲಿಲ್ಲ. ಒಂದೆರಡು ದಿನ ಆತನ ಮೇಲೆ ನಿಗಾ ಇಟ್ಟಿದ್ದ ಎನ್ಐಎ ಇಂದು ಬೆಳಗಿನ ಜಾವ ವಶಕ್ಕೆ ಪಡೆದಿದೆ. ಇನ್ನು ಬಾಂಬರ್ನನ್ನ ಈತನೇ ಕಲಬುರಗಿ ಬಸ್ ಹತ್ತಿಸಿದ್ದ. ಬಟ್ಟೆ ಬದಲಿಸಲು ಶಬ್ಬೀರೇ ಸೂಚನೆ ಕೊಟ್ಟಿದ್ದ ಎನ್ನಲಾಗ್ತಿದೆ. ಬೆಂಗಳೂರಿನಲ್ಲಿ 3 ಶಂಕಿತರಿಗಾಗಿ ಶೋಧ. ಇನ್ನು ಬಾಂಬರ್ಗೆ ಮತ್ತೆ 3 ಸಹಾಯ ಮಾಡಿರೋ ಶಂಕೆ ಇದೆ. ಸೈಯದ್ ಅಲಿ, ಮಾಸ್ಟರ್ ಮೈಂಡ್ ಅಬ್ದುಲ್ ಮತೀನ್ ಹಾಗೂ ಮುಜಾಫಿರ್ ಹುಸೇನ್ಗಾಗಿ ಎನ್ಐಎ ಶೋಧ ಮಾಡ್ತಿದೆ. ಸೈಯದ್ ಅಲಿ ಟೆಕ್ನಿಷಿಯನ್ ಆಗಿದ್ದು ಡಾರ್ಕ್ ವೆಬ್ ಮೂಲಕ ಕಚ್ಚಾ ವಸ್ತು ಸಂಗ್ರಹಿಸಿ ಬಾಂಬ್ ತಯಾರಿಸಿರೋ ಅನುಮಾನ ಇದೆ. ಇನ್ನು ಸ್ಫೋಟದ ದಿನ ಮುಜಾಫಿರ್ ಬೆಂಗಳೂರಿನಲ್ಲೇ ಇದ್ನಂತೆ. ಬೆಂಗಳೂರಿನಲ್ಲೇ ಆಗಿರೋ ಬಾಂಬ್ ಸ್ಫೋಟ ಸದ್ಯ ಬಳ್ಳಾರಿವರೆಗೂ ಬಂದು ನಿಂತಿದ್ದು, ಬಾಂಬರ್ ಜೊತೆ ಇದ್ದ ಶಂಕೆಯಲ್ಲಿ ಒಬ್ಬನನ್ನ ವಶಕ್ಕೆ ಪಡೆದಿರೋ ಎನ್ಐಎ ಗ್ರಿಲ್ ಮಾಡ್ತಿದೆ. ಬೆಂಗಳೂರಿನಿಂದ ಕಿರಣ್ ಜೊತೆ ವಿನಾಯಕ್ ಬಡಿಗೇರ್, TV9 ಬಳ್ಳಾರಿ.